Hi friends, welcome back to my channel. ಪ್ರೋಟೀನ್ ಪೌಡರ್, ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಮಕ್ಕಳಿಗೆ ಹಾಲಿನ ಜೊತೆ ಬೂಸ್ಟ್, ಬೋರ್ವಿಟಾ, ಏನೇನೋ ಹಾರ್ಲಿಕ್ಸ್ ಏನೇನೋ ಕೊಡ್ತಾ ಇರ್ತೀರ. ನಾನಂತೂ ತರೋದೇ ಇಲ್ಲ. ಮನೆಯಲ್ಲಿ ಮಕ್ಕಳಿಗೆ ನಾನು ಇದೇ ರೀತಿಯಾಗಿ ಪ್ರೋಟೀನ್ ಪೌಡ್ರ್ ಮಾಡಿಕೊಡೋದು. ನೋಡಿ, ಹಾಲಲ್ಲಿ ಈ ಥರ ಪ್ರೋಟೀನ್ ಪೌಡ್ರ್ ಮಾಡಿಬಿಟ್ಟು ನೋಡಿ, ಈ ಥರ ನಾನು ಹಾಕ್ತಾ ಇದ್ದೀನಲ್ಲ, ನೀವು ಎಷ್ಟು ಹಾಲು ಯೂಸ್ ಮಾಡ್ತೀರೋ ಅದನ್ನ ನೋಡಿಕೊಂಡು ನೀವು ಪ್ರೋಟೀನ್ ಪೌಡ್ರನ್ನ 2 ಸ್ಪೂನಷ್ಟು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಸಿ ಅಥವಾ ಚಿಲ್ಡ್ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ಮಾಡ್ಬೋದು. ನೋಡಿ, ಈ ಥರ ನಾನು ಚಿಲ್ಡಾಗಿ ಸ್ವಲ್ಪ ಐಸ್ ಕ್ಯೂಬ್ ಹಾಕಿದ್ದೀನಿ. ಹಾಗೆ ಈಗ ತಣ್ಣಗಿದೆ ಹಾಲು, ಅದರಲ್ಲಿ ನಾನು ಪ್ರೋಟೀನ್ ಪೌಡ್ರನ್ನು ಮಿಕ್ಸ್ ಮಾಡಿ ಈ ರೀತಿ ನಾನು ಮಕ್ಕಳಿಗೆ ಕೊಟ್ಟೆ. ತುಂಬ ಇಷ್ಟಪಟ್ಟು ಕುಡಿದ್ರು. ಸ್ವಲ್ಪ ಗೋಡಂಬಿನ ಪೀಸ್ ಮಾಡಿ ಹಾಕೋಬೇಕು. ಹಾಗೆ ಇಲ್ಲಿ ಕೇಸರಿ ದಳನ ಹಾಕಿ ಈ ಥರ ಕೊಟ್ಬಿಟ್ಟು ಆರೋಗ್ಯಕರ ಹೋಮ್ ಮೇಡ್ ಪ್ರೋಟೀನ್ ಪೌಡ್ರು ಮಾಡೋಣ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಖಾನ, ಒಂದು ದೊಡ್ಡ ಕಪ್ಪಲ್ಲಿ ಮಖಾನ ತೊಗೊಂಡಿದ್ದೀನಿ. ಸೊ ಮಖಾನ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬ ಇದು ರಿಚ್ ಕ್ಯಾಲ್ಶಿಯಮನ್ನು ಹೊಂದಿರುತ್ತೆ. ಹಾಗಾಗಿ ಮಕ್ಕಳಿಗೆ ಹಾಗೆ ಕೊಟ್ಟರೆ ತಿನ್ನಲ್ಲ. ಹಾಗಾಗಿ ನಾನು ಮಖಾನ ಹಾಕಿದ್ದೀನಿ ಫಸ್ಟು. ಟೀ ಕಾಫಿ ಜೊತೆ ನಾವು ದೊಡ್ಡವರು ಅಥವಾ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂದ್ರೆ ಈ ರೀತಿ ಮಖಾನ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ರೋಸ್ಟ್ ಮಾಡ್ಕೊಂಡು ಕೂಡ ನೀವು ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ಥರ ನೀವು ಯೂಸ್ ಮಾಡ್ಬೋದು. ಈ ಮಖಾನ ನಾನು ತುಪ್ಪ ಎಣ್ಣೆ ಏನು ಹಾಕೋಬಾರ್ದು, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಬಾದಾಮಿ, ಹಾಗೆ ಗೋಡಂಬಿ 1 ಕಪ್ಪಷ್ಟು, 1 ಕಪ್ಪಷ್ಟು ಒಣ ಖರ್ಜೂರ ತೊಗೋಬೇಕು. ಹಸಿ ಖರ್ಜೂರ ಎಲ್ಲ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಡ್ರೈ ಇರಬೇಕು. ಎಲ್ಲ ಐಟಮ್ ತುಂಬ ದಿನ ಸ್ಟೋರ್ ಮಾಡಿ ಇಡಬೇಕಲ್ವ. ಹಾಗಾಗಿ ಇದು ಅಷ್ಟೇ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡು ಇದನ್ನು ನಾನು ಸೇಮ್ ಅದೇ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ನೋಡಿ, ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ ಇದು. ಹಾಗೆ ಒಂದು ಸ್ಮಾಲ್ ಕಪ್ಪಲ್ಲಿ ಅಂದರೆ ಒಂದು 50 ಗ್ರಾಮಷ್ಟು ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು. ಅದನ್ನು ಅಷ್ಟೇ ಹುರ್ಕೋಬೇಕು. ಹಾಗೆ ಒಂದು 50 ಗ್ರಾಮಷ್ಟು ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಮಕ್ಕಳಿಗೆ, ಬೆಳೆಯುವ ಮಕ್ಕಳಿಗೆ ನಾವು ಈ ರೀತಿ ಮಾಡಿ ಕೊಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನೆಲ್ಲ ಅಷ್ಟೇ ನೋಡಿ, ಚಟ್ಪಟ ಅಂತ ಇದೆ. ಈಗ 1 ಕಪ್ಪಷ್ಟು ಇದು ಹುರುಗಡಲೆ, ಇದನ್ನು ತೊಗೊಂಡಿದ್ದೀನಿ ನಾನು. ಇದು ಅಷ್ಟೇ ತುಂಬ ರಿಚ್ ಪ್ರೋಟೀನ್ ಹೊಂದಿರುತ್ತೆ. 5ರಿಂದ 6 ಏಲಕ್ಕಿ, ಹಾಗೆ 1 ಟೀ ಸ್ಪೂನಷ್ಟು ಬಡೆ ಸೋಂಪು. ಇದು ಅಷ್ಟೇ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡು ಇದನ್ನು ಈ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ. ಮತ್ತು ಇದರಲ್ಲಿ ಗಸಗಸೆ ಕೂಡ ನೀವು ಹಾಕ್ಕೋಬೋದು, ಅಥವಾ ಮತ್ತೆ ಬೇಕಂದರೆ ನೀವು ಬೇರೆ ಡ್ರೈ ಐಟಮ್ ಏನು ಇಷ್ಟ ಆಗುತ್ತೋ ಡ್ರೈ ಫ್ರೂಟ್ಸ್ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ಇಷ್ಟು ಸಾಕು ಅಂತ ಈ ಥರ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಸಲ ಮಾಡಿದಾಗ ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ನಾನೀಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಇರುವಾಗ ಹಾಕ್ಕೋಬೇಡಿ, ಸ್ವಲ್ಪ ಉಗುರು ಬೆಚ್ಚಿದ್ದಾಗ ನಾನು ಇದರಲ್ಲಿ ಹಾಕ್ಕೊಂಡು ಈಗ ಇದರಲ್ಲಿ 1 ಟೀ ಸ್ಪೂನಷ್ಟು ಜಿಂಜರ್ ಪೌಡ್ರು, ಡ್ರೈ ಜಿಂಜರ್ ಪೌಡ್ರು, ಅಂದರೆ ಒಣ ಶುಂಠಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 20ರಿಂದ 30 ಈ ಕೇಸರಿ ದಳನ ಹಾಕ್ಕೋಬೇಕಾಗತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಸಕ್ಕರೆ, ಬೆಲ್ಲ ಬದಲಿಗೆ ಇಲ್ಲಿ ನಾನು ರಾಕ್ ಶುಗರ್ ಯೂಸ್ ಮಾಡ್ತಾಯಿದ್ದೀನಿ. ರಾಕ್ ಶುಗರ್ ಅಂದರೆ ಕಲ್ಲು ಸಕ್ಕರೆ, ಅದನ್ನು ಹಾಕ್ಕೊಂಡು ನೋಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು. ಸೊ ಈಗ ಈ ಪೌಡ್ರ್ ಮಾಡ್ಕೊಂಡಿದ್ದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ಸ್ವಲ್ಪ ಬಿಸಿ ಇರುತ್ತಲ್ವ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಾಗ, ಹಾಗಾಗಿ ತಕ್ಷಣ ನಾವು ಬಾಕ್ಸಲ್ಲಿ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಇದನ್ನು ಹಾಕ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತಣ್ಣಗೆ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ನಂತರ ಸ್ವಲ್ಪ ತಣ್ಣಗಾದಮೇಲೆ ಏರ್ಟೈಟ್ ಬಾಕ್ಸಲ್ಲಿ ನಾನು ಈ ಗಾಜಿನ ಜಾರಲ್ಲಿ ಹಾಕ್ಕೊಂಡು ಇಟ್ಕೊಳ್ತೀನಿ. ತುಂಬ ದಿನ ಇಡ್ಬೋದು, ತಿಂಗಳುಗಟ್ಟಲೆ ಇದನ್ನು ಯೂಸ್ ಮಾಡ್ಬೋದು. ಹೊರಗಿಂದ ಮಕ್ಕಳಿಗೆ ಮಾರ್ಕೆಟಿಂದ ತಂದು ಪ್ರೋಟೀನ್ ಪೌಡ್ರ್ ಅದು ಇದು ಕೊಡಬೇಡಿ. ಈ ರೀತಿಯಾಗಿ ಮಾಡಿ ಕೊಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ಇದನ್ನು ದೊಡ್ಡವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಎಲ್ಲ ಏಜ್ನವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ನೋಡಿ ಈ ಥರ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಬಿಡ್ತಾ ಇದ್ದೀನಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಹಾಲು ಜೊತೆ ಕೂಡ ಕುಡಿಬೋದು. ಕೆಲವರು ಡಯಟ್ ಮಾಡ್ತಾ ಇರೋರು ಬಿಸಿ ನೀರಲ್ಲಿ ಕೂಡ ಹಾಕ್ಕೊಂಡು ಕುಡಿಬೋದು. ಸೊ ಇದನ್ನು ನೋಡಿ ಈ ಥರ ಇಟ್ಬಿಟ್ರೆ ನಿಮಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಬೋದು. ಇಲ್ಲಿ ಹಾಲು ಚಿಲ್ಡಾಗಿದೆ, ಇದು ಮಿಲ್ಕು. ಸೊ ಹಾಲು ಯಾಕಂದರೆ ಬಿಸಿ ಅಥವಾ ಕೋಲ್ಡ್ ಯಾರಿಗೆ ಯಾವ ರೀತಿ ಇಷ್ಟನೋ ಆ ರೀತಿ ಹಾಕ್ಕೋಬೋದು. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಈ ಪ್ರೋಟೀನ್ ಪೌಡ್ರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮತ್ತೆ ಬೇಕಂದರೆ ನೀವು ಸಕ್ಕರೆ ಜಾಸ್ತಿ ಬೇಕಂದರೆ ಆ್ಯಡ್ ಮಾಡ್ಬೋದು, ಯಾಕಂದರೆ ನಾನು ಕಲ್ಲು ಸಕ್ಕರೆ ಹಾಕಿದ್ದೀನಿ. ಹಾಗಾಗಿ ಮತ್ತೆ ಏನು ಹಾಕ್ತಾ ಇಲ್ಲ. ಸೊ ನೋಡಿ, ಇಲ್ಲಿ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಈ ಪ್ರೋಟೀನ್ ಪೌಡ್ರು ಮಿಲ್ಕನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಹೈ ಪ್ರೋಟೀನ್ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು. ಪ್ರೋಟೀನ್ ಪೌಡ್ರ್ ಅಂತ
ಪ್ರೋಟೀನ್ ರಿಚ್ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು, ಏನಾದರೂ ಹೇಳ್ಬೋದು. ಯಾಕಂದರೆ ಮನೆಯಲ್ಲೇ ಮಾಡಿರೋದ್ರಿಂದ ನಾವು ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಮಧ್ಯೆ ಮಧ್ಯೆ ಕುಡಿಯೋಕೆ ಸಿಗುತ್ತೆ, ಗೋಡಂಬಿನ ಹಾಕ್ಕೋಬೋದು ಮತ್ತು ಸ್ವಲ್ಪ ಕೇಸರಿ ದಳ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಮಿಸ್ ಮಾಡದೆ ಈ ರೀತಿ ಮಾಡಿ ಮನೆಯಲ್ಲೇ ಹೋಮ್ ಮೇಡ್ ಪ್ರೋಟೀನ್ ಪೌಡ್ರ್ ಮಾಡಿ ಮನೆಯವರೆಲ್ಲರಿಗೂ ಕೊಡಿ, ಆರೋಗ್ಯಕರವಾಗಿರಿ ಅಂತ ಹೇಳ್ತಾ, ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.